ಸ್ನೇಹಿತರೆ, ಈ ರಾಜ್ಯದಾದ್ಯಂತ ಕಳೆದ 4 ತಿಂಗಳಿಂದ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಹಾಗೂ ಸಾರ್ವಜನಿಕ ಶಿಕ್ಷಣ ಉಳಿಸಿ ಪೋಷಕರ ಸಮಿತಿಗಳಿಂದ ದೊಡ್ಡ ಚಳವಳಿ ನಡೀತಾ ಇದೆ. ನಮ್ಮ ರಾಜ್ಯ ಸರ್ಕಾರ ಅಕ್ಟೋಬರ್ 15ನೇ ತಾರೀಕು ಏನ್ ನಡಾವಳಿ ಬಿಟ್ಟರು ಕೆಪಿಎಸ್ ಮ್ಯಾಗ್ನೆಟ್ ಪಾಲಿಸಿ ಬಗ್ಗೆ, ಈ ನಡಾವಳಿನ ವಾಪಸ್ ತಗೊಬೇಕು, ಕೆಪಿಎಸ್ ಮ್ಯಾಗ್ನೆಟ್ಗೆ ಧಿಕ್ಕಾರ ಅಂತೇಳಿ ಹೋರಾಟ ಜಾರಿಯಲ್ಲಿದೆ. ಹಾಗೇನೆ ಈ ಕೆಪಿಎಸ್ ಮ್ಯಾಗ್ನೆಟ್ ಪಾಲಿಸಿ ಹೇಳುತ್ತೆ ಒಂದು ಗ್ರಾಮ ಪಂಚಾಯತಿ ಒಂದೇ ಶಾಲೆ ಉಳಿಬೇಕು. ಇಡೀ ರಾಜ್ಯದಲ್ಲಿ 46,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿವೆ. ಆ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಪ್ರತಿ ಹಳ್ಳಿ ಶಾಲೆಯಿಂದ ಆ ಗ್ರಾಮ ಪಂಚಾಯತಿ ಶಾಲೆಗೆ ಹೋಗ್ಬೇಕು ಅಂತ ಹೇಳ್ತೇವೆ. ಇದು ಪೋಷಕರಲ್ಲಿ ಆತಂಕ ಸೃಷ್ಟಿ ಮಾಡ್ತಿದೆ. ಅಷ್ಟೇ ಅಲ್ಲ, ನಮ್ಮೂರಲ್ಲೇ ಇರ್ಬೇಕು ನಮ್ಮ ಶಾಲೆ ಅಂತೇಳಿ ಜನಗಳು, ರೈತರು, ಕಾರ್ಮಿಕರು, ತುಳಿತಕ್ಕೊಳಗಾಗಿರುವಂತ ಎಲ್ಲಾ ಜನರು ಕೂಡ ಒಗ್ಗೂಡಿ ಇವತ್ತು ಹಳ್ಳಿ ಮಟ್ಟದಲ್ಲಿ ಸಭೆಗಳನ್ನ ಮಾಡ್ತಿದ್ದಾರೆ, ತಾಲೂಕ್ ಮಟ್ಟದಲ್ಲಿ ಸಭೆಗಳನ್ನ ಮಾಡ್ತಿದ್ದಾರೆ, ಬಡಾವಣೆ ಮಟ್ಟದಲ್ಲಿ ಸಭೆಗಳನ್ನ ಮಾಡ್ತಿದ್ದಾರೆ. ಜಿಲ್ಲಾ ಮಟ್ಟದ ಸಮಾವೇಶಗಳು ಮುಗಿಸ್ಕೊಂಡು ಇದೇ ತಿಂಗಳು ಏಪ್ರಿಲ್ 10ನೇ ತಾರೀಕು ಅಂದ್ರೆ ನಾಡಿದ್ದು ಫ್ರೀಡಂ ಪಾರ್ಕ್ ಅಲ್ಲಿ ರಾಜ್ಯ ಮಟ್ಟದ ಜನಸಮಾವೇಶ ನಡೀತದೆ ಸರ್ಕಾರಿ ಶಾಲೆಗಳ ಉಳಿವಿಗೋಸ್ಕರ. ಈ ಸಮಾವೇಶಕ್ಕೆ ರಾಜ್ಯದಾದ್ಯಂತ ರೈತರು, ಕಾರ್ಮಿಕರು, ಪೋಷಕರು, ವಿದ್ಯಾರ್ಥಿಗಳ ಜೊತೆಗೆ ರಾಜ್ಯದ ಸಾಹಿತಿಗಳು, ಬರಹಗಾರರು, ಚಿಂತಕರು ಎಲ್ಲರೂ ಕೂಡ, ಶಿಕ್ಷಣ ಪ್ರೇಮಿಗಳು ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ಗೆ ಧಾವಿಸ್ತಾ ಇದ್ದಾರೆ, ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಕೆಪಿಎಸ್ ಪಾಲಿಸಿ ಏನ್ ಹೇಳ್ತಾ ಇದ್ದಾರೆ? ಕೆಪಿಎಸ್ ಪಾಲಿಸಿಯಲ್ಲಿ ಹಲವಾರು ಸಮಸ್ಯೆಗಳಿವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬರುವಂತದ್ದು, ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೇಗೆ ಹೋಗ್ತಾರೆ ಮಕ್ಕಳು. ಎರಡನೇದಾಗಿ, ಒಂದೇ ಬಿಲ್ಡಿಂಗ್ ಅಲ್ಲಿ LKG ಇಂದ PUC ವರೆಗೂ ಕಲಿಸ್ತೀವಿ ಅಂತ ಹೇಳಿದ್ರೆ ಹೆಂಗ್ ಕಳಿಸ್ತಾರೆ? ಶಿಕ್ಷಕರು ಈಗಾಗಲೇ ಇಲ್ಲ. 60,000 ಹುದ್ದೆಗಳು ಖಾಲಿ ಇದೆ ಇಡೀ ರಾಜ್ಯದಾದ್ಯಂತ. ಈ 60,000 ಹುದ್ದೆಗಳನ್ನ ಭರ್ತಿ ಮಾಡ್ತೀರಾ, ಶಾಲೆಗಳನ್ನ ಶುರು ಮಾಡ್ತೀವಿ, ಮಾಡೆಲ್ ಸ್ಕೂಲ್ಗಳನ್ನ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಹೆಂಗ್ ಸರಿ ಹೋಗುತ್ತೆ? ಇವತ್ತು ಹಳ್ಳಿ ಮಟ್ಟದಲ್ಲಿ ಬೇರೆ ಬೇರೆ ಬಡಾವಣೆಗಳಲ್ಲಿರುವಂತಹ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ಕಾರಣಕರ್ತರು ಯಾರಾಗಾರೆ? ಸರ್ಕಾರನೇ ಇದಕ್ಕೆ ಪೂರ್ತಿ ಜವಾಬ್ದಾರಿ ತಗೋಬೇಕು. ಸರ್ಕಾರನೇ ಇವತ್ತು ವ್ಯವಸ್ಥಿತವಾಗಿ ಟೀಚರ್ಸ್ ನ ಕೊಡ್ತೀರಾ, ಫಂಡ್ ಕೊಡ್ತೀರಾ, ಏನೂ ವ್ಯವಸ್ಥೆ ಕಲ್ಪಿಸ್ತೀರಾ, ಪೋಷಕರನ್ನ ದೂಷಿಸ್ತಾ ಇವತ್ತು ಸರ್ಕಾರಿ ಶಾಲೆಗಳ ಮುಚ್ಚಾಕ್ತಾ ಇದಾರೆ. ಈ ಮುಚ್ಚಾಕೋದಕ್ಕೆ ಯಾವ ದುಡ್ಡು ಬಳಸ್ತಾ ಇದಾರೆ? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ ಪ್ರೈವೇಟ್ ಬ್ಯಾಂಕ್ ಇಂದ ದುಡ್ಡು ತಗೊಂಡ್ಬಂದು ಇಲ್ಲಿ ಹಾಕ್ಬಿಟ್ಟು ಪ್ರೈವೇಟ್ ಬ್ಯಾಂಕಿನ ದುಡ್ಡು ಸರ್ಕಾರಿ ಶಾಲೆಗಳನ್ನ ಮುಚ್ಚಿಸ್ತಾ ಇದಾರೆ. ಇನ್ನೊಂದ್ ಕಡೆ KKRDB ದುಡ್ಡನ್ನ ಬಳಸ್ಕೊಂಡು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೋಸ್ಕರ ಇರುವಂತಹ ದುಡ್ಡನ್ನ ಬಳಸ್ಕೊಂಡು ಆ ಭಾಗದ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕ್ತಾ ಇದ್ದಾರೆ. ಗಣಿ ಬಾಧಿತ ಪ್ರದೇಶಗಳೇನಿದೆ ಅಲ್ಲಿನ ಜನಗಳ ಏಳಿಗೆಗೋಸ್ಕರ ಇರುವಂತಹ ದುಡ್ಡನ್ನ ಬಳಸ್ಕೊಂಡು ಆ ಭಾಗದ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕ್ತದೆ. ಇದನ್ನ ಎಐಡಿಎಸ್ ಕರ್ನಾಟಕ ರಾಜ್ಯ ಸಮಿತಿನ ಒಪ್ಪಲ್ಲ. ಅಷ್ಟೇ ಅಲ್ಲ, ಈ ಹೋರಾಟ ಮುಂದಕ್ಕೆ ಹೋಗ್ಬೇಕು. ಈ ಹೋರಾಟ ಹಳ್ಳಿ ಮಟ್ಟದಲ್ಲಿ ನಡಿಬೇಕು. ನಾಳೆ ಸರ್ಕಾರದ ಅಧಿಕಾರಿಗಳು ಯಾರೇ ಬಂದ್ರು ಕೂಡ ಈ ಜನ ನಿಂತ್ಕೊಬೇಕು ಅಂತ ಹೇಳಿ ಈ ತಯಾರಿ ನಡೀತಾ ಇದೆ. ಹಾಗೆ ಕೆಲವು ವಿಷಯಗಳು ಹೇಳ್ಬೇಕು ಅಂತ ಹೇಳಿದ್ರೆ, ಸರ್ಕಾರ ಹೇಗ್ ಮುಂದಕ್ಕೆ ಹೋಗ್ತಾ ಇದ್ರೆ, ಸರ್ಕಾರ ಓಪನ್ ಆಗಿ ಮಾಡ್ತಾ ಇಲ್ಲ ಏನು ಕೆಲಸಗಳನ್ನ. ಅಕ್ಟೋಬರ್ 15ನೇ ತಾರೀಕು ನಡಾವಳಿ ಆದ್ಮೇಲೆ, ಹೊಂಗನೂರು ಸರ್ಕ್ಯುಲರ್ ಆದ್ಮೇಲೆ ಅಕ್ಟೋಬರ್ 23ನೇ ತಾರೀಕು ಒಂದು ನಡಾವಳಿ ಕೂಡ ಬಿಡ್ತಾ ಇಲ್ಲ. ಯಾಕಂದ್ರೆ ಭಯ ಬಂದಿದೆ ಸರ್ಕಾರಕ್ಕೆ. ಅಷ್ಟೇ ಅಲ್ಲ, ಒಳಗೆ ಕೆಲಸ ನಡೆಸ್ತಾ ಇದಾರೆ. BUOಗಳ ಮೂಲಕ, DDPIಗಳ ಮೂಲಕ, HMಗಳ ಮೂಲಕ ಪೋಷಕರನ್ನ ಒತ್ತಾಯ ಮಾಡ್ತಾ ಇದಾರೆ TCಗಳನ್ನ ಕೊಟ್ಟು ಬೇರೆ ಕಡೆ ಕಳಿಸ್ಬೇಕು ಅಂತ ಹೇಳಿ. ಈಗಾಗಲೇ ಇಡೀ ರಾಜ್ಯದಲ್ಲಿ ಮ್ಯಾಪಿಂಗ್ ಆಗಿದೆ. KPS ಶಾಲೆಗಳು ಯಾವ್ದಾಗ್ಬೇಕು ಅಂತ ಹೇಳಿ, ಮುಚ್ಚುವಂತ ಶಾಲೆಗಳು ಯಾವ್ದಾಗಿರ್ಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಮೊನ್ನೆ 1ನೇ ತಾರೀಕು BUO ಮತ್ತೆ DDPIಗಳು ಮೀಟಿಂಗ್ಗಳು ಮಾಡಿ HMಗಳಿಗೆ ಒತ್ತಾಯ ಹಾಕ್ತಾ, ಇದೇ 8-9ನೇ ತಾರೀಕು ಪೋಷಕರ ಸಭೆಗಳಿದೆ, ರಿಸಲ್ಟ್ ಇದೆ ಸ್ಕೂಲ್ಗಳಲ್ಲಿ, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ಗಳಲ್ಲಿ. ಎಲ್ಲಾ ಸ್ಕೂಲ್ಗಳಿನ HMಗಳಿಗೆ ಬೆದರಿಕೆ ಹಾಕಿ, ನೀವು ಹೇಗಾರು ಮಾಡಿ TCಗಳನ್ನ ತಗೊಂಡು ಇದೇ ಅಕಾಡೆಮಿಕ್ ಇಯರ್ ಮುಂದೆ ಜೂನ್ ಬರೋಷ್ಟೊತ್ತಿಗೆ ಆ KPS ಶಾಲೆ ಅಂತ ಹೇಳಿ ಯಾವ್ದು ಮ್ಯಾಪಿಂಗ್ ಆಗಿದೆ ಆ ಶಾಲೆ ಕಳಿಸ್ಬೇಕು ಅಂತ ಹೇಳಿ ಡೈರೆಕ್ಷನ್ಸ್ ನ ಕೊಡ್ತಾ ಇದೆ. ಇದನ್ನ ವಿರೋಧಿಸ್ತಾ ಇದೀವಿ ನಾವು. ಅಷ್ಟೇ ಅಲ್ಲ, ಈ ರಾಜ್ಯ ಮಟ್ಟದ ಸಮಾವೇಶ ಯಶಸ್ವಿ ಆಗೋ ನಿಟ್ಟಿನಲ್ಲಿ ಪೋಷಕರು ನಿರ್ಧಾರ ಮಾಡಿದ್ದಾರೆ. ಆ ಎಲ್ಲಾ ಸಭೆಗಳನ್ನ ತೊರೆದು ಈ ಹೋರಾಟಕ್ಕೆ, ಈ ಸಭೆಗೆ, ಫ್ರೀಡಂ ಪಾರ್ಕ್ಗೆ ಧಾವಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಮ್ಮೂರ ಶಾಲೆ ನಮಗೆ ಬೇಕು, ನಮ್ಮೂರ ಶಾಲೆ ನಮ್ಮೂರಲ್ಲೇ ಉಳಿಲಿ ಅಂತ ಹೇಳಿ ಜನಗಳ ಒಂದು ಧ್ವನಿ ಮೊಳಗ್ತಾ ಇದೆ. ಏಪ್ರಿಲ್ 10ನೇ ತಾರೀಕಿನ ಸಮಾವೇಶ ಯಶಸ್ವಿ ಆಗ್ಬೇಕು ಅಂತ ಹೇಳಿ ಎಲ್ಲಾ ರಾಜ್ಯದ, ಎಲ್ಲಾ ಬೆಂಗಳೂರಿನ ಜನರಲ್ಲಿ ಮನವಿ ಮಾಡ್ತೀವಿ. ಎಐಡಿಎಸ್ ಸಂಘಟನೆಯಿಂದ ಪಾಲಿಸಿನ ವಿರೋಧಿಸಿ ಇಡೀ ರಾಜ್ಯದಾದ್ಯಂತ ಚಳುವಳಿ ಭುಗಿಲೆದ್ದಿದೆ. ಸಾರ್ವಜನಿಕರು, ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಕೂಡ ಈ ಹೋರಾಟದಲ್ಲಿದ್ದಾರೆ. ಅಲ್ಲಿ ಬರುವಂತ ಕೆಲವು ಆತಂಕಗಳು ಮುಂದೆ ಇಡ್ತೀನಿ ನಾನು. ಯಾಕಂದ್ರೆ ಈ KPS ಪಾಲಿಸಿ ಏನ್ ಹೇಳುತ್ತೆ, ಈ ಸರ್ಕಾರಿ ಶಾಲೆಗಳು ಯಾವ್ದು KPS ಮ್ಯಾಗ್ನೆಟ್ ಅಂತ ಹೇಳಿ ಶುರು ಆಗುತ್ತೆ, ಆ ಹಳ್ಳಿ ಶಾಲೆಗಳನ್ನ ಮುಚ್ಕೊಂಡು ಬರುವಂತ ಶಾಲೆ, ಆ ಶಾಲೆಯಲ್ಲಿ ಟೀಚಿಂಗ್ ಹೆಂಗಿರುತ್ತೆ? ಟೀಚಿಂಗ್ ಬಗ್ಗೆ ಬಂದಾಗ 1ನೇ ಕ್ಲಾಸಿಂದ 5ನೇ ತರಗತಿವರೆಗೂ ಕೂಡ ಒಂದೇ ಟೆಕ್ಸ್ಟ್ ಬುಕ್, ಅದಕ್ಕೆ ತಕ್ಕಂತಾನೆ ಎಲ್ಲ 1ನೇ ಕ್ಲಾಸ್ ಮಗು ಏನು ಓದ್ಬೇಕು, 5ನೇ ಕ್ಲಾಸ್ ಮಗು ಏನು ಓದ್ಬೇಕು, ಎರಡು ಒಂದೇ ಆಗಿರುತ್ತೆ. ಇನ್ನೊಂದ್ ಕಡೆಗೆ 6ನೇ ಕ್ಲಾಸಿಂದ 7ನೇ ಕ್ಲಾಸ್ ಓದ್ಬೇಕು, 6ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಕೂಡ ಕೆಲವು ಕೌಶಲ್ಯಗಳನ್ನ ಕಲಿಸ್ತೀವಿ ಅಂತ ಹೇಳ್ತಾರೆ. ಏನ ಕೌಶಲ್ಯಗಳು? ಅಡಿಕೆ ಸುಲಿಯೋದು ಹೆಂಗೆ, ತೆಂಗು ಬಿಡಿಸೋದು ಹೆಂಗೆ, ಬೇರೆ ಕೆಲಸ ಮಾಡೋದು ಹೆಂಗೆ, ಗಾಡಿ ಕೆಲಸ ಮಾಡೋದು ಹೆಂಗೆ, ವೆಲ್ಡಿಂಗ್ ಮಾಡೋದು ಹೆಂಗೆ, ಈ ಸಿಲೆಬಸ್ ಅಲ್ಲಿ ಕಲಿಸ್ತಾರೆ. ಅದಾದ್ಮೇಲೆ ಕಂಪ್ಯೂಟರ್ ಶಿಕ್ಷಣ ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಇವತ್ತು ಶಿಕ್ಷಣ ವ್ಯವಸ್ಥೆ ಏನಾಗ್ತಾ ಇದೆ, ಶಿಕ್ಷಣ ಯಾತಕ್ಕೋಸ್ಕರ ಬೇಕಾಗಿತ್ತು? ಹಲವಾರು ಜನ, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾಯಿ ಫುಲೆಯಿಂದ ಹಿಡಿದು ಕುಡ್ಮಲ್ ರಂಗರಾಯರು ನಮ್ಮ ಭಾಗದಲ್ಲಿ, ಪಂಡಿತ್ ತಾರನಾಥ್ ಹೋರಾಟ ಬೆಳೆಸಿದ್ದು ಶಿಕ್ಷಣ ಒಂದು ವ್ಯಕ್ತಿತ್ವ ಬೆಳೆಸಬೇಕು ಅಂತ ಹೇಳಿ. ಆದ್ರೆ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ KPS ಶಾಲೆಗಳನ್ನ ತಂದು, KPS ಸಿಲೆಬಸ್ ನ ತಂದು, ಅಲ್ಲಿ ಕೆಲವು ಕೂಲಿ ಕಾರ್ಮಿಕರನ್ನ ತಯಾರು ಮಾಡೋದಕ್ಕೆ ಏನ್ ಬೇಕೋ ಅದನ್ನ ಮಾತ್ರ ಮಾಡ್ತಾ ಇದ್ದಾರೆ. ಇದನ್ನೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ ತರಲ್ಲ. ಪ್ರೈವೇಟ್ ಸ್ಕೂಲ್ಗೆ ಒಂದು ನೀತಿ, ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಬರುವಂತ ರೈತರ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ, ದಿನಕೂಲಿ ಮಾಡುವಂತ ನೌಕರರ ಮಕ್ಕಳಿಗೆ ಅವ್ರಿಗೆ ಇನ್ನೊಂದು ತರ ನೀತಿ. ಇವ್ರುಗಳಿಂದ ಕೆಲವು ಕೂಲಿ ಕಾರ್ಮಿಕರು ಬೇಕು ಅವ್ರಗಳಿಗೆ. ಕಾನ್ವೆಂಟ್ ಗಳಲ್ಲಿ ಓದುವಂತ ಮಕ್ಕಳು ಡಾಕ್ಟರ್ಗಳಾಗ್ಲಿ, ಇಂಜಿನಿಯರ್ಗಳಾಗ್ಲಿ, ಆಫೀಸರ್ಗಳಾಗ್ಲಿ,
ಅವ್ರ ಕೆಳಗೆ ಆಳುಗಳ ದುಡಿಯೋದಕ್ಕೆ ಕೆಲವರು ಬೇಕಲ್ಲ ಆಳುಗಳು, ಅದನ್ನ ತಯಾರು ಮಾಡೋದಕ್ಕೆ ಈ KPS ಮ್ಯಾಗ್ನೆಟ್ ಪಾಲಿಸಿ ಬರ್ತಿದೆ. ಸ್ನೇಹಿತರೆ, ಇನ್ನೊಂದು ಕಡೆಗೆ ಆತಂಕ ಬರೋದೇನಂತ ಹೇಳಿದ್ರೆ, ಪ್ರಶ್ನೆ ಎತ್ತಾ ಇದೀವಿ ನಾವು ರಾಜ್ಯ ಸರ್ಕಾರಕ್ಕೆ, ಈ KPS ಮ್ಯಾಗ್ನೆಟ್ ಅಲ್ಲಿರುವಂತ ಶಿಕ್ಷಕರ ನೇಮಕಾತಿ ಹೇಗಾಗತ್ತೆ? ಈಗಾಗಲೇ ಇರುವಂತ ಪರ್ಮನೆಂಟ್ ಟೀಚರ್ಸ್ಗೆ ಟೆಸ್ಟ್ ಕೊಟ್ಟು ಅದ್ರಲ್ಲಿ ಪಾಸ್ ಆಗುವಂತವ್ರಿಗೆ ಟ್ರೈನಿಂಗ್ ಕೊಟ್ಟು ನೇಮಕಾತಿ ಮಾಡ್ತಾರೆ. ಯಾಕಂದ್ರೆ 30 ಜನ ಶಿಕ್ಷಕರನ್ನ ಒಂದು KPS ಹಾಕೋದಕ್ಕಾಗಲ್ಲ. ಅದಕ್ಕೆ ಈ ನೀತಿ ಈಗಾಗಲೇ 30 ವರ್ಷ 20 ವರ್ಷದಿಂದ ಸೇವಾದಲ್ಲಿರುವಂತ ಅತಿ ಶಿಕ್ಷಕರಿಗೆ, ಗೆಸ್ಟ್ ಟೀಚರ್ಸ್ಗೆ ಅವ್ರಗಳನ್ನ ಏಕಾಏಕಿ ವಜಾ ಮಾಡ್ತಾರೆ ಕೆಲಸದಿಂದ. ನಾಳೆಯಿಂದ ಕೆಲಸ ಇರಲ್ಲ, KPS ಬಂತು ಅಂದ್ರೆ ಮುಗಿದೈತೆ ಅವ್ರ ಕೆಲಸ. ಹಾಗೆ ಅಲ್ಲಿ ಕೆಲಸ ಮಾಡುವಂತ ಬಿಸಿ ಊಟ ಕಾರ್ಯಕರ್ತರು ಏನಾಗ್ತಾರೆ, ಅವರು ಮನೆಗೆ ಹೋಗ್ತಾರೆ. ಹೊಂಗೂರಲ್ಲಿ ಹಾಕಿದ್ದಾರೆ ಈಗಾಗ್ಲೇನೆ ನೋಟಿಸ್ ಕಳಿಸಿ ಕೆಲಸದಿಂದ ಕಿತ್ತಾಕಿದ್ದಾರೆ. KPS ಶಾಲೆ ಕಳಿಸೋದಕ್ಕೋಸ್ಕರ ಇರುವಂತ ಹಳ್ಳಿ ಶಾಲೆಯಲ್ಲಿ ಕೆಲಸ ಮಾಡುವಂತ ಯಾರು ಬಿಸಿ ಊಟ ಕಾರ್ಯಕರ್ತರು ಇದ್ರು ಅವ್ರನ್ನ ಕೆಲಸದಿಂದ ಕಿತ್ತಾಕಿದ್ದಾರೆ. ಸ್ನೇಹಿತರೆ, ಈ ತರ ಹಲವಾರು ಸಮಸ್ಯೆಗಳಿದೆ. ಇದ್ರ ವಿರುದ್ಧ KPS ವಿರುದ್ಧ KPS ಮ್ಯಾಗ್ನೆಟ್ ಧಿಕ್ಕಾರ ಕೂಗ್ತಾ ಜನಗಳು ಏಪ್ರಿಲ್ 10ನೇ ತಾರೀಕು ಫ್ರೀಡಂ ಪಾರ್ಕ್ ಧಾವಿಸ್ತಾ ಇದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ನಡೀತಿದೆ. ಇದಕ್ಕೆ ತಾವೆಲ್ಲರೂ ಬರಬೇಕು ಅಂತ ಹೇಳಿ, ಯಶಸ್ವಿಗೊಳಿಸಬೇಕು ಅಂತ ಹೇಳಿ, ನಮ್ಮೂರ ಶಾಲೆ ಉಳಿಸೋದಕ್ಕೋಸ್ಕರ ಎಲ್ಲರೂ ಒಗ್ಗೂಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾರೆ. ಇದರಲ್ಲಿ ವರ್ಗಾವಣೆ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ದಾರೆ 6ನೇ ಪಾಯಿಂಟ್. ಅದರಲ್ಲಿ ಹೇಳೋದು, ಇರೋ ಟೀಚರ್ಸ್ ನೆಲ್ಲ ಸೇರಿಸ್ಕೊಂಡು ಒಂದು KPS ಶಾಲೆ ಆಗುತ್ತೆ ಸರ್. 5 ಶಾಲೆ ಮುಚ್ಚೋದು, 5 ಶಾಲೆ ಪ್ಲಸ್ ಈ ಒಂದು 6 ಶಾಲೆಯಲ್ಲಿ ಸೇರಿಸಿ ಒಂದು 30 ಜನ ಟೀಚರ್ಸ್ ಇದಾರೆ ಅಂತ ಅಂತಾರೆ. ಇವಾಗ ಈ KPS ಶಾಲೆಗೆ ಬೇಕಾಗಿರೋ ಒಂದು 15 ಶಿಕ್ಷಕರು ಬೇಕಾಗ್ತಾರೆ. ಇನ್ನು 15 ಶಿಕ್ಷಕರನ್ನ ಏನ್ ಮಾಡ್ತಾರೆ ಹಾಗಾದ್ರೆ? ಸುಮ್ಮನೆ ತೆಗೆದಾಗಲ್ಲ. ಅದಕ್ಕೆ ಮರು ಪರೀಕ್ಷೆಯನ್ನು ಕೊಡ್ತಾರೆ. ಅದು ಹೊಸ ರೀತಿಯಲ್ಲಿ ಪರೀಕ್ಷೆ, ಅದು ಏನು ಹೆಂಗಿರುತ್ತೆ ಏನು ಬಂದಿಲ್ಲ. ಆ ಪರೀಕ್ಷೆ ಕೊಟ್ಟಾದ್ಮೇಲಿಂದ ಅದರಿಂದ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡ್ಬಿಟ್ಟು 15 ಟೀಚರ್ಸ್ ಸೆಲೆಕ್ಟ್ ಮಾಡಿದಾದ್ಮೇಲೆ ಅವರಿಗೆ ಅಲ್ಲಿ ಪಾಠ ಮಾಡೋದಕ್ಕೆ ಒಂದು ಟೆಸ್ಟ್ ಕೊಡ್ತಾರೆ. ಮತ್ತೆ ಟ್ರೈನಿಂಗ್ ಟೆಸ್ಟ್, ಅಂದ್ರೆ ಸಿಲೆಬಸ್ ಚೇಂಜ್ ಆಗುತ್ತೆ ಸರ್. 4ನೇ ಪಾಯಿಂಟ್ ಹೇಳುತ್ತೆ, ಸಿಲೆಬಸ್ ಚೇಂಜ್ ಆಗುತ್ತೆ. 1ನೇ ಕ್ಲಾಸ್ ಇಂದ 5ನೇ ಕ್ಲಾಸ್ ವರೆಗೂ ಟೆಕ್ಸ್ಟ್ ಬುಕ್ ಇರಲ್ಲ, ಒಂದು ಟೆಕ್ಸ್ಟ್ ಬುಕ್ ಇರಲ್ಲ. ಮತ್ತೆ 5ನೇ ಕ್ಲಾಸ್ ಇಂದ 7ನೇ ಕ್ಲಾಸ್ ವರೆಗೂ ಕೆಲವು ಕೌಶಲ್ಯಗಳನ್ನ ಕಲಿಸ್ಬೇಕು ಅಂತ ಹೇಳುತ್ತೆ. ಆಮೇಲೆ 7ನೇ ಕ್ಲಾಸ್ ಮೇಲೆ ಕಂಪ್ಯೂಟರ್ ಕಲಿಸ್ತೀವಿ, ಇಂಗ್ಲಿಷ್ ಕಲಿಸ್ತೀವಿ ಅಂತ ಹೇಳುತ್ತೆ. ಅಂದ್ರೆ ಇವತ್ತು ಶಿಕ್ಷಣದ ಉದ್ದೇಶ ಏನಾಗಿರ್ಬೇಕಾಗಿತ್ತು, ಒಂದು ಮೂಲಭೂತವಾಗಿ ಒಂದು ವ್ಯಕ್ತಿತ್ವ ಬೆಳೆಸೋ ನಿಟ್ಟಿನಲ್ಲಿ ತಯಾರಾಗ್ಬೇಕು ಮಕ್ಕಳು. ಅವರಿಗೆ ಅಕ್ಷರಗಳು ಕಲಿಸೋದಾಗಿರ್ಬೋದು, ಅಥವಾ ಭಾಷೆದ ಬಗ್ಗೆ ಒಂದು ಜ್ಞಾನ ಮೂಡಿಸೋದಾಗಿರ್ಬೋದು, ಅಥವಾ ಶಬ್ದಗಳ ಬಗ್ಗೆ ಜ್ಞಾನ ಮೂಡಿಸೋದಾಗಿರ್ಬೋದು. ಇದನ್ನೆಲ್ಲ ಬಿಟ್ಟು ಕೆಲವು ಸ್ಕಿಲ್ಗಳನ್ನ ಕಲಿಸೋದು, ಏನು ಅಡಿಕೆ ಸುಲಿಯೋದು ಹೆಂಗೆ, ತೆಂಗು ಬಿಡಿಸೋದು ಹೆಂಗೆ, ಆಮೇಲಿಂದ ಬೇರೆ ವೆಲ್ಡಿಂಗ್ ಕೆಲಸ ಮಾಡೋದು ಹೆಂಗೆ ಅಂತ ಈ ಕೌಶಲ್ಯಗಳನ್ನ ಕಲಿಸ್ತೀವಿ ಅಂತ ಹೇಳ್ತೇವೆ. ಇದನ್ನ ಕಲ್ಸೋದಕ್ಕೆ ಯಾರು ತಯಾರಾಗ್ತಾರೆ? ಟೀಚರ್ ಟ್ರೈನಿಂಗ್ ಪಡ್ಕೊಂಡು ಅಂತವ್ರಿಗೆ ನೇಮಕಾತಿ ಮಾಡ್ತಾರೆ. ಮಿಕ್ಕಿರೋರು ಮುಗಿಯುತ್ತೆ ಅಷ್ಟೇ. ಈಗಾಗ್ಲೇನೆ 51,000 ಟೀಚರ್ಸ್ ಹುದ್ದೆಗಳು ಖಾಲಿ ಇರೋದು ಭರ್ತಿ ಮಾಡ್ತಿಲ್ಲ. 60,000 ಹುದ್ದೆಗಳು ಖಾಲಿ ಇದೆ, ಭರ್ತಿ ಮಾಡ್ತಿಲ್ಲ. ಮಿಕ್ಕಿರೋ ಟೀಚರ್ಸ್ ಯಾರಿದ್ದಾರೆ, ಗೆಸ್ಟ್ ಆಗಿರ್ಬೋದು, ಕೆಲವು ಪರ್ಮನೆಂಟ್ ಆಗಿರ್ಬೋದು, ಅವ್ರದ್ದು ಕೂಡ ಮನೆಗೆ ಹೋಗ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಯಾಕಂದ್ರೆ KPS ಶಾಲೆಗಳಿಲ್ಲ. KPS ಶಾಲೆ ಒಂದೇ ನೇಮಕಾತಿ ಮಾಡೋದಕ್ಕಿರುವಂತ ಜಾಗ. ಯಾಕೆ ಅಂತ ಹೇಳಿದ್ರೆ, ಬೇರೆ ಸರ್ಕಾರಿ ಶಾಲೆ ಮುಚ್ಚೋಗಿರುತ್ತೆ. KPS ಫುಲ್ ಬರೋಷ್ಟೊತ್ತಿಗೆ ಬೇರೆ ಶಾಲೆ ಮುಚ್ಚೋಗಿರುತ್ತೆ. ಅವ್ರು ಎಲ್ಲಿ ಕೊಡ್ತಾರೆ ಜಾಬು? ಖಂಡಿತ ಕೊಡಕ್ಕಾಗಲ್ಲ. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.